ಮಂಜು ಸರ್ ಟಿವಿಗೆ ಬಂತು ಅಂದರೆ ನನಗೆ ಪ್ರೆಷರ್ ಆಗುತ್ತೆ, ಇನ್ವೆಸ್ಟಿಗೇಷನ್ ಮಾಡಬೇಕು, ಹಾಗಾಗಿ ಟಿವಿಗೆ ಬರಬೇಡಿ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ. ಅದು ನಿಮಗೆ ಮಾಹಿತಿ ಇದ್ರೆ ಹೇಳಿದರೆ ಹೇಳ್ಬೋದು ಪೊಲೀಸವರಿಗೆ. ಬಟ್ ನನಗೆ ಮಾಹಿತಿ ಯಾವುದೇ ಆದಂಥ ಮಾಹಿತಿಗಳಿಲ್ಲ. ಅದು ಯಾವುದೇ ಪತ್ರಿಕೆಯಲ್ಲಿ ಒಂದೇ ಟಿಕೆಟ್ ಕ್ಯಾನ್ಸಲ್ ಆಗಿದೆ ಅಂತ ಅದು ಓದ್ಕೊಂಡಿದ್ದೀನಂತೆ. ನೀವೇ ಡಿಸ್ಕ್ಲೋಸ್ ಮಾಡಿದರೆ ಇಲ್ಲಪ್ಪ, ನೀವು ಸೀನಿಯರ್ ಜರ್ನಲಿಸ್ಟ್ ಅಂತ ಅನ್ಕೊತೀನಿ. ಆ ವೇದಿಕೆಯಲ್ಲಿ ಚರ್ಚೆ ಆಗ್ತದೆ ಯಾವಾಗ ಬರ್ತಾರೆ ಏನು ಅಂತ. ನಾಟ್ ರಿಡಿಕ್ಯುಲಸ್, ಇಟ್ಸ್ ನಾಟ್ ಎ ಪಾಯಿಂಟ್. ಹೌದೌದು, ನಾನು ಹೋಗಿದ್ದೆ. ದೇವೇಗೌಡರು ಅವ್ರ ಮನೆಯವರಿಬ್ಬರು ಕೂಡ ನಾನು ದತ್ತ ಇಬ್ಬರು ಹೋಗಿ ಮಾತಾಡಿ ಸಾಂತ್ವನ ಬಂದಿದ್ದೆ. ಪತ್ರಿಕೆಯಲ್ಲೆಲ್ಲ ಬಂದು ಧೈರ್ಯವಾಗಿರಿ ಸರ್, ಇವೆಲ್ಲ ಹೀಗಾಗಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಒಳ್ಳೆಯದಲ್ಲ ಅಂತಕ್ಕಂಥದ್ದು ಹೇಳಿ ಧೈರ್ಯನೂ ತುಂಬಿದ್ದೀವಿ. ರೇವಣ್ಣನೂ ಕೂಡ ನಾನು ಎಂಟ್ರಿ ಹಾಕಿ ರೇವಣ್ಣನೂ ಕೂಡ ಭೇಟಿ ಮಾಡಿ ಧೈರ್ಯ ತುಂಬ ಹೇಳಿದೆ. ಈಗಾಗಲೇ ಆ ಎಮ್ಮ ಕಂಪ್ಲೇಂಟ್ ಕೊಟ್ಟಿರೋ ನನಗೂ ಅವ್ರಿಗೂ ಸಂಬಂಧ ಇಲ್ಲ ಶ್ರೇಣಿಗೆ ಕೊಟ್ಟಿರ್ತಕ್ಕಂಥದ್ದು. ಇವತ್ತು ಐ ಥಿಂಕ್ ಬೇಲ್ ವಿಚಾರಣೆಗಳು ನಡೀತಾ ಇದೆ, ಏನಾಗುತ್ತೆ ಕಾದು ನೋಡೋಣ. ಒಂದು ವೇಳೆ ರೇವಣ್ಣ ಗೆದ್ದ ಪ್ರಜ್ವಲ್ ರೇವಣ್ಣ ವಿನ್ ಆದರೆ ಏನು ಸರ್ ನೆಕ್ಸ್ಟ್? ಈಗ ಪಕ್ಷದಿಂದ ನಾನು ಪಾರ್ಟಿ ಪ್ರೆಸಿಡೆಂಟ್ ಅಲ್ಲ, ಆದರೂ ನಾನು ಅದಕ್ಕೆ ಹೇಳೋದಕ್ಕೆ ಉತ್ತರ ಹೇಳೋದಕ್ಕೆ ನಾನು ನ್ಯಾಷನಲ್ ಪ್ರೆಸಿಡೆಂಟ್ ಇದ್ದಲ್ಲ. ಜನರಲ್ಲ ಪಾರ್ಟಿ ಈಗ ಆಲ್ರೆಡಿ ತೀರ್ಮಾನ ತಗೊಂಡಿದೆ. ಏನು ಅವ್ರನ್ನ ಪಾರ್ಟಿಯಿಂದ ವಿಚಾರಣೆ ಬಂದು ಮಾಡಿರ್ತಕ್ಕಂಥದ್ದೆಲ್ಲ ನೀವೇ ಅನೌನ್ಸ್ ಮಾಡಿದ್ದೀವಿ. ಮತ್ತೆ ಅದ್ರ ಬಗ್ಗೆ ನಾನು ಹಾಕಿರೋದು ನೋಡಿ, ಇದು ಈ ರೀತಿಯಾದಂಥ ಘಟನೆಗಳು ಪ್ರಪಂಚದಲ್ಲೂ ಕೂಡ ಆಗಬಾರ್ದು. ಯಾರೇ ಆಗಿರಲಿ, ಇದನ್ನು ಉಪಯೋಗಿಸ್ಕೊಂಡು ರಾಜಕೀಯ ಮಾಡಬೇಕು.